ಈ ಸೂರ್ಯ ತನ್ನ ರಥವನ್ನ ಯಾವ ರೀತಿ ಓಡಿಸ್ತಾನೆ ಅಂತ ಹೇಳಿದರೆ, ಉತ್ತರ ದಿಕ್ಕಿಗೆ ಅಭಿಮುಖನಾಗಿ ಪೂರ್ವ ದಿಕ್ಕಿಗೆ ತನ್ನ ರಥವನ್ನ ತೆಗೆದುಕೊಂಡು ಪ್ರತಿನಿತ್ಯ ಆ 60,000 ಮಹರ್ಷಿಗಳನ್ನ ಕರೆದುಕೊಂಡು ಹೋಗ್ತಾನಂತೆ ಅವನು. ಮುಖ ಯಾವುದೋ ದಿಕ್ಕಿನಲ್ಲಿ, ವಾಹನ ಚಲಿಸೋದು ಇನ್ಯಾವುದೋ ದಿಕ್ಕಿನಲ್ಲಿ. ಇದೇನಿದು ವಿಚಿತ್ರ ಅಂತ ಹೇಳಿದರೆ ಅದಕ್ಕೆ ಹೇಳುತ್ತೆ ಶಾಸ್ತ್ರ, ಯಾವ ತನ್ನ ರಥದಲ್ಲಿ ವಾಲಕಿಲ್ಯ ಎಂಬ ತಪಸ್ವಿಗಳು ಕೂತಿದ್ದಾರೋ ಆ ತಪಸ್ವಿಗಳಿಗೆ ನನ್ನ ಬೆನ್ನಿನ ದರ್ಶನ ಆಗಬಾರದು. ಯಾಕೆ? ಬೆನ್ನಿನಲ್ಲಿ ಕಲಿಯ ಸಾಕ್ಷಾತ್ ಸನ್ನಿಧಾನ. ಅದಕ್ಕೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದರೆ ದೇವರಿಗೆ ಬೆನ್ನನ್ನ ಹಾಕಿ ಯಾವತ್ತೂ ಕೂಡ ವಾಪಸ್ ಬರಬಾರದು. ಕನಿಷ್ಠ ಪಕ್ಷ ಒಂದು 10 ಹೆಜ್ಜೆಗಳನ್ನಾದರೂ ಕೂಡ ಹಿಂಬದಿ ಇಟ್ಟು ಮತ್ತೆ ಪುನಃ ವಾಪಸ್ ಬರಬೇಕು. ಯಾಕೆ? ದೇವರಿಗೆ ಬೆನ್ನನ್ನ ಹಾಕಿ ಬಂದರೆ ದೇವರ ದರ್ಶನದಿಂದ ಬಂದ ಯಾವ ಪುಣ್ಯನೋ ಆ ಪುಣ್ಯ ನಾಶ ಆಗೋದಷ್ಟೇ ಅಲ್ಲ, ಅದರೊಟ್ಟಿಗೆ ಪಾಪವೂ ಕೂಡ ನಮಗೆ ಬರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಪ್ರತಿಯೊಬ್ಬ ಪುರುಷ ತನ್ನ ಜೀವನದಲ್ಲಿ ತನ್ನದಲ್ಲ ಅನ್ನೋ ಭಾವನೆಯಿಂದ ತ್ಯಾಗಮಯವಾದ ಜೀವನವನ್ನ ನಡೆಸಿದರೆ ಅತ್ಯಂತ ಬಂಗಾರಮಯವಾದ ಜೀವನ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಜೀವನದಲ್ಲಿ ತ್ಯಾಗದಲ್ಲಿ ಭಗವಂತ ಎಷ್ಟು ಸುಖವನ್ನ ಇಟ್ಟಿದ್ದಾನೋ ಅದರ ಎಳ್ಳಷ್ಟು ಸುಖ ಸ್ವಾರ್ಥದಲ್ಲಿ ನಮಗೆ ಇವತ್ತಿನ ದಿನ ಸಿಗುತ್ತಾ ಇಲ್ಲ. ಆದ್ದರಿಂದ ಸ್ವಾರ್ಥ ಸಂಪಾದನೆಗಿಂತಲೂ ಕೂಡ ತ್ಯಾಗಮಯವಾದ ಜೀವನವನ್ನ ನಡೆಸಿ ಮುಂದಿನ ಸಮಾಜಕ್ಕೆ ಒಬ್ಬ ಆದರ್ಶ ಪುರುಷರಾಗಿ ಬಾಳಿ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತಿನ ದಿನ ಈ ಚತುರ್ಮುಖ ಬ್ರಹ್ಮದೇವರು, ಅವನಿಗೆ ಬ್ರಹ್ಮಾಂಡವೇ ಅವನ ಶರೀರವಾಗಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಅದಕ್ಕೆ ಗ್ರಂಥಕಾರರು ಹೇಳ್ತಾ ಇದ್ದಾರೆ, ಯಾ ಸ್ವರ್ಗ ಸತ್ಯಾಂಚಿತ ಲೋಕಯುಕ್ತ ಸರೋಜ ಸದ್ಮಾಂಡ ಕಟಾಹ ಏವ. ಸ್ವರ್ಗಲೋಕ ದೇವಾಧಿದೇವತೆಗಳಿಗೆ ಎಲ್ಲ ಸುಖ ಸಂಪತ್ತುಗಳು ಕೂಡ ಸಿಗುವಂತಹ ಸ್ವರ್ಗಲೋಕ, ಕೈಲಾಸಲೋಕ, ದಾಂಪತ್ಯಕ್ಕೆ ಹೆಸರುವಾಸಿ ಆದಂತಹ ಪಾರ್ವತಿ ಪರಮೇಶ್ವರರು ವಾಸ ಮಾಡುವಂತಹ ಕೈಲಾಸಲೋಕ, ಚತುರ್ಮುಖ ಬ್ರಹ್ಮದೇವರು ಸರಸ್ವತೀ ದೇವಿ ವಾಸ ಮಾಡುವಂತಹ ಸತ್ಯಲೋಕ. ಹೀಗೆ ಸ್ವರ್ಗಲೋಕ, ಕೈಲಾಸಲೋಕ, ಸತ್ಯಲೋಕ ಈ 3 ಲೋಕಗಳಿಂದ ಸಹಿತವಾಗಿ ಆ ಚತುರ್ಮುಖ ಬ್ರಹ್ಮದೇವರು ಇವತ್ತಿನ ದಿನ ಭೂಲೋಕಕ್ಕೆ ಕುಂಭಕೋಣ ನಗರ ಎಂಬ ಪಟ್ಟಣವನ್ನ ದಾನ ಮಾಡಿರೋ ಕಾರಣದಿಂದ ಆ ಬ್ರಹ್ಮದೇವರಿಗೆ ಇವತ್ತಿನ ದಿನ ಬ್ರಹ್ಮಾಂಡವೇ ಶರೀರವಾಗಿ ಇದೆ. ಅದರಿಂದ ಅಲ್ಪ ದಾನ ಮಾಡಿದ್ದು ಬ್ರಹ್ಮದೇವರು
ಯಕ್ಕಶ್ಚಿತ್ ಅನೇಕ ಸಂಪದ್ಭರಿತವಾದಂಥ ಗುಣಗಳಿಂದ ಕೂಡಿದ ಕುಂಭಕೋಣ ಎಂಬ ಪಟ್ಟಣವನ್ನ ನಿರ್ಮಾಣ ಮಾಡಿ ಈ ಭೂಮಂಡಲಕ್ಕೆ ಕೊಟ್ಟಿರೋ ಕಾರಣದಿಂದ ಇವತ್ತಿನ ದಿನ ಆ ಬ್ರಹ್ಮದೇವರಿಗೆ ಈ ಬ್ರಹ್ಮಾಂಡವೇ ಶರೀರವಾಗಿ ಇದೆ. ಬದರಿ ಕ್ಷೇತ್ರದ ಮಹಾತ್ಮೆಯಲ್ಲಿ ಒಂದು ಮಾತು ಬರುತ್ತೆ. ಏನು, ನಾವೆಲ್ಲ ದಾನ ಕೊಡಬೇಕಾದರೆ ಯೋಗ್ಯ ಪುರುಷನನ್ನ ಹುಡುಕಿ ಸತ್ಪಾತ್ರನನ್ನ ಹುಡುಕಿ ದಾನ ಕೊಡಬೇಕು. ಯಾಕೆ? ದಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯ. ದಾನವನ್ನ ಸ್ವೀಕರಿಸುವ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣವಾಗಿ ದಾನ ಕೊಟ್ಟವನಿಗೆ ಫಲ ಸಿಗತ್ತೆ. ಆದ್ದರಿಂದ ದಾನ ಕೊಡಬೇಕಾದರೆ ಯೋಗ್ಯ ಪುರುಷನನ್ನ ಆರಿಸಿ ದಾನವನ್ನ ಕೊಡಿ. ಬದರಿ ಕ್ಷೇತ್ರದ ಮಹಾತ್ಮೆಯಲ್ಲಿ ಒಂದು ಮಾತು ಬರುತ್ತೆ. ದ್ರೌಪದಿ ದೇವಿಗೆ ಕೌರವರಲ್ಲಿಯೇ ಅತ್ಯಂತ ದುಷ್ಟರಲ್ಲಿ ಅಗ್ರೇಸರನಾದಂಥ ಮಹಾನುಭಾವ ದುಶ್ಯಾಸನ. ಈ ದುಶ್ಯಾಸನ ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿಯನ್ನ ದರನೆ ಎಳೆತಂದು ಅವಳ ಸೀರೆಯನ್ನ ಎಳೀತಾ ಇದ್ದಾನೆ. ಎಷ್ಟು ಎಳೆದರೂ ಕೂಡ ಆ ದ್ರೌಪದಿ ದೇವಿಯ ಸೀರೆ ಮಾತ್ರ ಮುಗಿತಾನೇ ಇಲ್ಲ. ಏನಿದಕ್ಕೆ ಕಾರಣ ಅಂತ ಆಲೋಚನೆ ಮಾಡಿದಾಗ ಈ ದ್ರೌಪದಿ ದೇವಿ ತನ್ನ ಹಿಂದಿನ ಜನ್ಮದಲ್ಲಿ ಇಡೀ ಭರತಖಂಡದ ದೇವಭೂಮಿ ಆದ ಬದರಿ ಕ್ಷೇತ್ರ, ಇಂಥ ಬದರಿ ಕ್ಷೇತ್ರದಲ್ಲಿ ಕ್ಷೇತ್ರ ಸ್ವಾಮಿ ಆದ ಯಾವ ಬದರೀನಾರಾಯಣ ಇದ್ದಾನೆ, ಆ ಬದರೀನಾರಾಯಣನಿಗೆ ತುಂಡು ವಸ್ತ್ರವನ್ನ ದಾನ ಮಾಡಿದ್ಲಂತೆ ಆ ದ್ರೌಪದಿ ದೇವಿ. ಆ ವಸ್ತ್ರವನ್ನ ಇಸ್ಕೊಂಡಿದ್ದಕ್ಕೆ ನಾರಾಯಣ ಋಣಿಯಾಗಿ ಈ ವಸ್ತ್ರದ ದಾನವನ್ನ ನನಗೇನು ಕೊಟ್ಟಿದ್ದಾಳೆ, ಇದರ ಪ್ರತ್ಯುಪಕಾರವನ್ನ ನಾನು ಯಾವಾಗ ತೀರಿಸಿ ಏನು ಅಂತ ಸಿದ್ಧಹಸ್ತನಾಗಿ ನಿಂತಿದ್ದನಂತೆ ಆ ಬದರಿ ನಾರಾಯಣ. ಆದ್ದರಿಂದ ದ್ರೌಪದಿ ದೇವಿಯ ಆ ವಸ್ತ್ರವನ್ನ ಎಳೆದಾಗ ನಾಥ ಬತನೋತ್ರ ವಿನಾಥಾನ್, ಭಗವಂತ ನಿನ್ನನ್ನ ಹೊರತುಪಡಿಸಿದರೆ ಇನ್ನೊಬ್ಬ ರಕ್ಷಕ ನನಗಾರೂ ಇಲ್ಲ, ನೀನೇ ನನ್ನನ್ನು ರಕ್ಷಿಸಬೇಕು ಅಂತ ಪ್ರಾರ್ಥಿಸಿದಾಗ ಆಗ ಅಕ್ಷಯಾಂಬರವನ್ನು ಕೊಟ್ಟ ಮಹಾನುಭಾವನೇ ಆ ಬದರಿ ಕ್ಷೇತ್ರ ಸ್ವಾಮಿ ಆದಂತಹ ಬದರಿ ನಾರಾಯಣ. ಅದರಿಂದ ಯಕ್ಕಶ್ಚಿತ್ ಒಂದು ತುಂಡು ವಸ್ತ್ರವನ್ನ ದಾನ ಮಾಡಿದ ಆ ದ್ರೌಪದಿ ದೇವಿಗೆ ಆ ಬದರಿ ನಾರಾಯಣ ಅಕ್ಷಯಾಂಬರವನ್ನ ಕೊಟ್ಟು ಅವಳ ಮಾನವನ್ನ ರಕ್ಷಣೆ ಮಾಡಿದ ಅಂತ ಹೇಳಿದರೆ, ನಾವು ಭಗವಂತನಿಗೆ ಸಲ್ಲಿಸುವಂಥ ದಾನ, ಯೋಗ್ಯ ವೈದಿಕರಿಗೆ ಕೊಡುವಂಥ ದಾನ ನಮಗೆಷ್ಟು ಫಲಕಾರಿ ಆಗಲಿಕ್ಕಿಲ್ಲ. ಆದ್ದರಿಂದ ಈ ಕಾರಣದಿಂದಲೇ ಚತುರ್ಮುಖ ಬ್ರಹ್ಮದೇವರು ಈ ಇಡೀ ಪ್ರಪಂಚಕ್ಕೆ ದೇವಭೂಮಿ ಅಂತ ಇರುವಂತಹ ಈ ಭರತಖಂಡಕ್ಕೆ ಅತ್ಯಂತ ಸಮೃದ್ಧವಾದ ಕುಂಭಕೋಣ ಎಂಬ ಪಟ್ಟಣವನ್ನ ಕೊಟ್ಟಿರೋ ಕಾರಣದಿಂದ ಆ ಚತುರ್ಮುಖ ಬ್ರಹ್ಮದೇವರಿಗೆ ಈ ಬ್ರಹ್ಮಾಂಡವೇ ಶರೀರವಾಗಿ ಇರುವಂತೆ ಆಗಿದೆ. ಇದರಿಂದ ದಾನದ ಮಹತ್ವ ವಿಚಿತ್ರವಾಗಿದೆ ಅನ್ನೋದನ್ನ ಈ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಮುಂದೆ ನಿರೂಪಣೆಯನ್ನ ಮಾಡ್ತಾ वर्धिष्णु सौधाग्र विभिन्न पद्म
जन्माण्डनिर्यत् बहिरम्बुपूरं वदन्ति गङ्गां परथा कथं वा स्याद्वा मनाङ्घ्रेः द्रुहिणाण्डभेदः। ಆ ಕುಂಭಕೋಣ ಪಟ್ಟಣದಲ್ಲಿ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಆಕಾಶಚುಂಬಿ ಆದ ಕಟ್ಟಡಗಳನ್ನ ಕಟ್ಟುತ್ತಾನೆ ಇದ್ರು. ಅದೆಷ್ಟು ಎತ್ತರಕ್ಕೆ ಕಟ್ಟಿದರೂ ಕೂಡ ಆ ನಗರದಲ್ಲಿ ವಾಸ ಮಾಡುವ ಜನರಿಗೆ ತೃಪ್ತಿ ಮಾತ್ರ ಆಗ್ತಾ ಇರಲಿಲ್ಲ. ಈ ಅತೃಪ್ತಿಯ ಭಾವನೆಯಿಂದ ಆ ಜನರು ಎಷ್ಟೇ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿದರೂ ಕೂಡ ಇನ್ನೂ ಎತ್ತರಕ್ಕೆ ಈ ಕಟ್ಟಡವನ್ನ ಕಟ್ಟಬೇಕು ಅಂತ ಮನಸ್ಸನ್ನ ಮಾಡ್ತಾ ಇದ್ರು. ಹೀಗೆ ಕಟ್ಟಡವನ್ನ ಕಟ್ಟುತ್ತಾ ಕಟ್ಟುತ್ತಾ ಕಟ್ತಾ ಆ ಕುಂಭಕೋಣದಲ್ಲಿ ಇರುವ ಯಾವ ಕಟ್ಟಡಗಳು ಇದ್ದಾವೋ ಆ ಕಟ್ಟಡಗಳು ಆಕಾಶ ಸ್ಪರ್ಶಿಯಾಗಿ ಬ್ರಹ್ಮಾಂಡಕ್ಕೆ ಮುಟ್ಟುವಂತೆ ಕಟ್ಟಡವನ್ನ ಕಟ್ಟಿರೋದ್ರಿಂದ ಇವತ್ತಿನ ದಿನ ನಮಗೆ ಈ ಭೂಲೋಕದಲ್ಲಿ ಗಂಗಾ ಎಂಬ ನದಿ ನಮಗೆ ಸಿಗಲಿಕ್ಕೆ ಕಾರಣ. ನಾವೆಲ್ಲ ಪುರಾಣಗಳಲ್ಲಿ ಇತಿಹಾಸವನ್ನ ಕೇಳ್ತೇವೆ. ಭಗವಂತನಿಗೆ ಚತುರ್ಮುಖ ಬ್ರಹ್ಮದೇವರು ಪಾದಪೂಜೆಯನ್ನ ಮಾಡಿದಾಗ ಆ ಪಾದಪೂಜೆಯ ನೀರೇ ಇವತ್ತಿನ ದಿನ ಗಂಗಾ ನದಿ ಆಗಿ ಹರಿತಾ ಇದೆ. ಪರಮಾತ್ಮನ ವಾಮಾಂಗುಷ್ಠ ನಖ ಸ್ಪರ್ಶದಿಂದ ಅವನ ಈ ಗಂಗೆಯ ಉದ್ಭವ ಆಗಿದೆ ಅನ್ನೋದನ್ನ ನಾವು ಕೇಳ್ತೀವಿ. ಗಂಗಾ ನದಿ ಎಂಥ ಅತ್ಯಂತ ಪವಿತ್ರವಾದ ನದಿ. ಹೇಳುತ್ತೆ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಪ್ರತಿನಿತ್ಯ ನಾವೆಲ್ಲ ಗಂಗೆ 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 ಅಂತ ನಾಮಸ್ಮರಣೆಯನ್ನ ಮಾಡಿದರೆ ಸಾಕಂತೆ ಸರ್ವಪಾಪೇಭ್ಯ ಮುಚ್ಯತೆ, ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತನಾಗಿ ಪಾಪದಿಂದ ನಿರ್ಮುಕ್ತನಾಗಿ ತುಂಬಾ ಒಬ್ಬ ಯೋಗ್ಯ ಜೀವನಾಗ್ತಾನೆ. ಹಾಗಾದ್ರೆ ಗಂಗೆಯೇ ಏನ್ ಅಂಥ ಸಾಮರ್ಥ್ಯ ಬರಲಿಕ್ಕೆ ಏನು ಕಾರಣ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಕೃಷ್ಣಾಮೃತ ಮಹಾರಣವ ಎಂಬ ಗ್ರಂಥದಲ್ಲಿ, ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೋ ನಿರಂಜನಃ ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯಃ. ಯಾರಾದ್ರೂ ಕೂಡ ಜಗತ್ತಿನಲ್ಲಿ ದೇವರು ಎಲ್ಲಿ ಇದ್ದಾನೆ, ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಯಾರಾದರೂ ಆಕ್ಷೇಪವನ್ನ ಮಾಡಿದರೆ ಈ ಆಕ್ಷೇಪಕ್ಕೆ ನಾವು ನೀವು ಎಲ್ಲರೂ ಸೇರಿ ಉತ್ತರ ಕೊಡುವಂತೆ ನಮಗೆ ಹೇಳಿಕೊಟ್ಟಿದ್ದಾರೆ. ಇವತ್ತಿನ ದಿನ ಯಾವ ಗಂಗಾ ನದಿ ಹರಿತಾ ಇದೆ ಭರತಖಂಡದಲ್ಲಿ, ಈ ಗಂಗಾ ನದಿಯೇ ಭಗವಂತನ ಸಾಕ್ಷಾತ್ ಸ್ವರೂಪ. ಇದಕ್ಕಿಂತಲೂ ಮಿಗಿಲಾದದ್ದು ಬೇಕೆ? ಆದ್ದರಿಂದ ಭಗವಂತನ ಸಾಕ್ಷಾತ್ ಇನ್ನೊಂದು ಪ್ರತೀಕದಂತೆ ಇರುವ ಯಾವ ಗಂಗಾ ಎಂಬ ನದಿ ಇದೆ, ಈ ಗಂಗಾ ನದಿ ಆ ಭಗವಂತನ ಒಂದು ಸಾಕ್ಷಾತ್ ಪ್ರತೀಕವಾಗಿದೆ. ಅಂಥ ಗಂಗೆ ಅನೇಕರು ಹೇಳ್ತಾ ಇರ್ತಾರೆ, ಗಂಗಾ ಸ್ನಾನ ತುಂಗಾ ಪಾನ. ಜೀವನದಲ್ಲಿ ಬದುಕಿದ್ದಾಗ ಒಂದು ಬಾರಿಯಾದರೂ ಕೂಡ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ
ನಮ್ಮ ಜನ್ಮ ಸಾರ್ಥಕ. ಯಾಕೆ ಅಷ್ಟು ಮಹತ್ವ ಈ ಗಂಗಾ ನದಿಗೆ ಅಂತ ಹೇಳಿದರೆ, ಅದಕ್ಕೋಸ್ಕರ ಹೇಳ್ತೆ, ಗಂಗಾ ನದಿಗೆ ಯಾಕೆ ಅಷ್ಟು ಮಹತ್ವ ಅನ್ನೋದನ್ನ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ. ಷಣ್ಮಾಸ ಫಲದ ಗೋದ ವತ್ಸರಸ್ಯ ತು ಜಾಹ್ನವಿ. ಒಂದು ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಯಜ್ಞ ಯಾಗಾದಿಗಳನ್ನ ನಡೆಸಿದರೆ ಯಾವ ಪುಣ್ಯ ಬರುತ್ತೋ ಆ ಪುಣ್ಯವನ್ನ ಒಂದು ದಿನ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ನಿಮಗೆ ಸಿಗತ್ತೆ. ಎಂಥ ಪವಿತ್ರವಾದ ನದಿ. ಷಣ್ಮಾಸ ಫಲದ ಗೋದ, 6 ತಿಂಗಳು ಕಾಲ ಯಜ್ಞ ಯಾಗಗಳನ್ನ ನಡೆಸಿದರೆ ಯಾವ ಫಲ ಸಿಗತ್ತೋ ಆ ಫಲ ಕೇವಲ ಒಂದು ದಿನ ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಸಿಗತ್ತೆ. ಹೀಗೆ ಗೋದಾವರಿ ನದಿ, ಗಂಗಾ ನದಿಯ ಪಾವಿತ್ರ್ಯವನ್ನ, ಮಹತ್ವವನ್ನ ತಿಳಿಸುವಂತ ಅನೇಕ ಪುರಾಣ ವಾಕ್ಯಗಳು ಇವತ್ತಿನ ದಿನ ನಮಗೆ ಸಿಗತ್ತೆ. ಇಂಥ ಗಂಗಾ ನದಿಯ ಪ್ರಾದುರ್ಭಾವ ಪರಮಾತ್ಮನ ಅಂಗುಷ್ಠ ಸ್ಪರ್ಶದಿಂದ ಆಯಿತು ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇದು ಶುದ್ಧ ಸುಳ್ಳು ಅಂತ ಕವಿ ತನ್ನ ಕಾವ್ಯದಲ್ಲಿ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇದೆ. ಯಾಕೆ? ಈ ಕುಂಭಕೋಣ ಪಟ್ಟಣದಲ್ಲಿ ಇರುವ ಕಟ್ಟಡಗಳು ಎತ್ತರಿಸ್ತಾ ಕಟ್ಟಡವನ್ನ ಕಟ್ಟಿ 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 ಕೊನೆಗೆ ಸ್ಪರ್ಶ ಆಗಿ ಆ ಸ್ಪರ್ಶದಿಂದ ಸ್ಫೋಟಗೊಂಡು ಇವತ್ತಿನ ದಿನ ಭೂಮಂಡಲಕ್ಕೆ ಗಂಗಾ ನದಿಯ ಆಗಮನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಗಂಗಾ ನದಿಯ ಪಾವಿತ್ರ್ಯವನ್ನ ನಿರೂಪಣೆ ಮಾಡಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಾಧ್ಯಂದಿನೇ ಯೌವತನರ್ಮಕೀರ್ಣ ಕಸ್ತೂರಿಕಾ ಪಂಕಿಲ ಸೌಧ ಶೃಂಗೇ ರಥಂ ನು ಮಗ್ನಂ ಪರಿಕೃಷ್ಯ ಯಸ್ಯ ಶ್ರಾಂತೋರ್ಕವಾಜೀ ಸಮಯಾ ಕರೋತಿ. ಈ ಕುಂಭಕೋಣ ಪಟ್ಟಣದಲ್ಲಿ ವಾಸ ಮಾಡುವಂತಹ ಸ್ತ್ರೀಯರು ಪ್ರತಿನಿತ್ಯ ಮಧ್ಯಾಹ್ನ ಕಾಲದಲ್ಲಿ ತಮ್ಮ ಕಟ್ಟಡದ ಮೇಲ್ಭಾಗದಲ್ಲಿ ಅನೇಕ ದ್ರವ್ಯಗಳನ್ನ ಚೆಲ್ಲುತ್ತಾ ಇದ್ರು. ಯಾವುದದು ದ್ರವ್ಯ? ಕಸ್ತೂರಿಕಾ ಪಂಕಿಲ ಸೌಧ ಶೃಂಗೇ. ಕಸ್ತೂರಿಕಾ ಅನ್ನೋ ಒಂದು ದ್ರವ್ಯ ವಿಶೇಷವನ್ನ ತಮ್ಮ ಕಟ್ಟಡದ ಮೇಲ್ಭಾಗದಲ್ಲಿ ಚೆಲ್ಲುತ್ತಾ ಇದ್ರು. ಆ ಚೆಲ್ಲಿರೋ ಕಾರಣದಿಂದ ಪ್ರತಿನಿತ್ಯ ಸೂರ್ಯ ಪೂರ್ವದಲ್ಲಿ ಉದಯ ಆಗಿ ಪಶ್ಚಿಮದಲ್ಲಿ ಅಸ್ತಂಗತನಾಗ್ತಾನೆ ಅನ್ನೋದನ್ನು ನಾವು ಕೇಳ್ತೇವೆ. ಆದರೆ ಈ ಕುಂಭಕೋಣ ನಗರದಲ್ಲಿ ಯಾವಾಗ ಸೂರ್ಯ ನೆಪ್ತಿಯ ಮೇಲೆ ಬರ್ತಾನೋ ಆ ಸಂದರ್ಭದಲ್ಲಿ ಅವನ ಗಮನ ಮಂದವಾಗಿ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಸೂರ್ಯ ತನ್ನ ರಥವನ್ನ ಹೊತ್ತುಕೊಂಡು ಹೋಗಬೇಕಾದರೆ ಭಾಗವತದ ಪಂಚಮ ಸ್ಕಂಧದಲ್ಲಿ ಕೊನೆಯ ಘಟ್ಟದಲ್ಲಿ ಒಂದು ಮಾತು ಬರುತ್ತೆ, ವೇದವ್ಯಾಸ ದೇವರ ಮಾತು. ಸೂರ್ಯ ತನ್ನ ರಥವನ್ನ ಹೇಗೆ ತೆಗೆದುಕೊಂಡು ಹೋಗ್ತಾನೆ? 60,000 ಮಹರ್ಷಿಗಳನ್ನ, ವಾಲಖಿಲ್ಯ ಅನ್ನೋ ಹೆಸರಿನ ಮಹರ್ಷಿಗಳನ್ನ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಅವನು ಹೋಗ್ತಾನೆ. ಒಬ್ರೋ ಇಬ್ರೋ 60
60,000 ಮಹರ್ಷಿಗಳನ್ನ ಕೂಡಿಸಿಕೊಂಡು ಹೋಗುವಂತಹದ್ದು ಸಾಮಾನ್ಯ ಕೆಲಸವ? ಆ 60,000 ಮಹರ್ಷಿಗಳ ದೇಹದ ಪರಿಮಾಣ ಎಷ್ಟು? ಅದಕ್ಕೆ ಭಾಗವತ ಹೇಳುತ್ತೆ, ಅಂಗುಷ್ಠ ಪರಿಮಾಣದಷ್ಟು ಇರುವ ವಾಲಖಿಲ್ಯ ಎಂಬ ಮಹರ್ಷಿಗಳನ್ನ ಪ್ರತಿನಿತ್ಯ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಅವನು ಹೋಗ್ತಾನೆ. ಹೋಗಬೇಕಾದ್ರೆ ಹೆಂಗ್ ಹೋಗ್ತಾನೆ? ನಾವೆಲ್ಲ ನಮ್ಮ ವಾಹನದಲ್ಲಿ ಪ್ರಯಾಣವನ್ನ ಮಾಡಬೇಕಾದರೆ ನೇರವಾಗಿ ಮುಖವನ್ನ ಮುಂದೆ ಮಾಡಿ ವಾಹನವನ್ನ ಚಲಾಯಿಸಿಕೊಂಡು ಹೋದರೆ ವಾಪಸ್ ಬರ್ತೇವೋ ಇಲ್ವೋ ಅನ್ನೋ ಭರವಸೆ ನಮಗಿಲ್ಲ. ಆದರೆ ಈ ಸೂರ್ಯ ತನ್ನ ರಥವನ್ನ ಯಾವ ರೀತಿ ಓಡಿಸ್ತಾನೆ ಅಂತ ಹೇಳಿದರೆ, ಉತ್ತರ ದಿಕ್ಕಿಗೆ ಅಭಿಮುಖನಾಗಿ ಪೂರ್ವ ದಿಕ್ಕಿಗೆ ತನ್ನ ರಥವನ್ನ ತೆಗೆದುಕೊಂಡು ಪ್ರತಿನಿತ್ಯ ಆ 60,000 ಮಹರ್ಷಿಗಳನ್ನ ಕರೆದುಕೊಂಡು ಹೋಗ್ತಾನಂತೆ ಅವನು. ಮುಖ ಯಾವುದೋ ದಿಕ್ಕಿನಲ್ಲಿ, ವಾಹನ ಚಲಿಸೋದು ಇನ್ಯಾವುದೋ ದಿಕ್ಕಿನಲ್ಲಿ. ಇದೇನಿದು ವಿಚಿತ್ರ ಅಂತ ಹೇಳಿದರೆ ಅದಕ್ಕೆ ಹೇಳುತ್ತೆ ಶಾಸ್ತ್ರ, ಯಾವ ತನ್ನ ರಥದಲ್ಲಿ ವಾಲಖಿಲ್ಯ ಎಂಬ ತಪಸ್ವಿಗಳು ಕೂತಿದ್ದಾರೋ ಆ ತಪಸ್ವಿಗಳಿಗೆ ನನ್ನ ಬೆನ್ನಿನ ದರ್ಶನ ಆಗಬಾರದು. ಯಾಕೆ? ಬೆನ್ನಿನಲ್ಲಿ ಕಲಿಯ ಸಾಕ್ಷಾತ್ ಸನ್ನಿಧಾನ. ಅದಕ್ಕೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದರೆ ದೇವರಿಗೆ ಬೆನ್ನನ್ನ ಹಾಕಿ ಯಾವತ್ತೂ ಕೂಡ ವಾಪಸ್ ಬರಬಾರದು. ಕನಿಷ್ಠ ಪಕ್ಷ ಒಂದು 10 ಹೆಜ್ಜೆಗಳನ್ನಾದರೂ ಕೂಡ ಹಿಂಬದಿ ಇಟ್ಟು ಮತ್ತೆ ಪುನಃ ವಾಪಸ್ ಬರಬೇಕು. ಯಾಕೆ? ದೇವರಿಗೆ ಬೆನ್ನನ್ನ ಹಾಕಿ ಬಂದರೆ ದೇವರ ದರ್ಶನದಿಂದ ಬಂದ ಯಾವ ಪುಣ್ಯನೋ ಆ ಪುಣ್ಯ ನಾಶ ಆಗೋದಷ್ಟೇ ಅಲ್ಲ, ಅದರೊಟ್ಟಿಗೆ ಪಾಪವೂ ಕೂಡ ನಮಗೆ ಬರುತ್ತೆ. ಈ ಕಾರಣದಿಂದ ಆ ವಾಲಖಿಲ್ಯ ಮಹರ್ಷಿಗಳಿಗೆ ನನ್ನ ಬೆನ್ನಿನ ದರ್ಶನ ಆಗಬಾರದು ಅನ್ನೋ ಭಾವನೆಯಿಂದ ಉತ್ತರ ದಿಕ್ಕಿಗೆ ಅಭಿಮುಖನಾಗಿ ಪೂರ್ವ ದಿಕ್ಕಿನೆಡೆ ಪ್ರತಿನಿತ್ಯ ತನ್ನ ರಥವನ್ನ ತೆಗೆದುಕೊಂಡು ಹೋಗ್ತಾನಂತೆ ಈ ಸೂರ್ಯ. ಹೀಗೆ ಸೂರ್ಯ ತನ್ನ ರಥವನ್ನ ತೆಗೆದುಕೊಂಡು ಬರ್ತಾ ಇರಬೇಕಾದರೆ ಕುಂಭಕೋಣ ಪಟ್ಟಣದಲ್ಲಿ ಅವನ ರಥ ತುಂಬಾ ಕಷ್ಟಪಟ್ಟು ತನ್ನ ರಥವನ್ನ ತೆಗೆದುಕೊಂಡು ಹೋಗ್ತಾನೆ. ಯಾಕೆ? ಮಳೆ ಬಂತು, ಗಾಡಿ ಓಡಿಸ್ಲಿಕ್ಕಾಗಲ್ಲ, ತುಂಬಾ ಕಷ್ಟಪಟ್ಟು ಕೆಸರಿನಲ್ಲಿ ಬಿದ್ದಿರೋ ಗಾಡಿಯನ್ನು ಎತ್ಕೊಂಡು ನಾವೆಲ್ಲ ಹೋಗಬೇಕಾಗತ್ತೆ. ಹಾಗೆ ಈ ಕುಂಭಕೋಣ ಪಟ್ಟಣದ ಕಟ್ಟಡದ ಮೇಲ್ಭಾಗಗಳಲ್ಲಿ ಅನೇಕ ದ್ರವ್ಯ ವಿಶೇಷಗಳನ್ನು ಚೆಲ್ಲಿರೋ ಕಾರಣದಿಂದ ಈ ಸೂರ್ಯನ ರಥದ ಚಕ್ರಗಳು ಕೂಡ ಆ ಒಂದು ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದೆ. ಈ ಸಿಕ್ಕಿ ಹಾಕಿಕೊಂಡಿರೋ ಕಾರಣದಿಂದ ಅವನ ರಥದ ವೇಗ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಏನಿದರ ತಾತ್ಪರ್ಯ ಅಂತ ಹೇಳಿದರೆ, ಒಂದೋ ಭಾರೀ ಬಿಸಿಲು ಇತ್ತು, ಅಥವಾ ಆ ಕಾಲದಲ್ಲಿ ಬೇಸಿಗೆ ಕಾಲ ಕುಂಭಕೋಣ ಪಟ್ಟಣದಲ್ಲಿ ಬಂತು. ಯಾಕೆ? ಬೇಸಿಗೆ ಕಾಲದಲ್ಲಿ ಸೂರ್ಯನ ರಥ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ವಿಜಯದಾಸರು ಕಂಕಣಾಕಾರ ಸುಳಾದಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕರಿವೀಥಿ ಅಜವೀಥಿ ರಥವೀಥಿ. ಬೇಸಿಗೆ ಕಾಲದಲ್ಲಿ ಸೂರ್ಯನ ರಥ ಹೇಗಿರುತ್ತೆ? ಕರಿವೀಥಿ ಅಂದರೆ ಆನೆಯಂತೆ ಮಂದವಾದ ಗಮನ ಉಳ್ಳವನಾಗ್ತಾನೆ ಸೂರ್ಯ. ಈ ಕಾರಣದಿಂದ ಸೂರ್ಯ ಆ ಕುಂಭಕೋಣ ಪಟ್ಟಣದಲ್ಲಿ ಬೆಳಕನ್ನ ಮಧ್ಯಾಹ್ನ ಕಾಲಕ್ಕೆ ಬಂದಾಗ ಅವನ ರಥದ ಚಕ್ರಗಳು ಸಿಕ್ಕಿ ಹಾಕಿಕೊಂಡವು. ಆ ಕಾರಣದಿಂದ ವೇಗ ಕಡಿಮೆ ಆಯಿತು ಅನ್ನೋದರ ತಾತ್ಪರ್ಯ. ಕುಂಭಕೋಣ ಎಂಬ ಪಟ್ಟಣದಲ್ಲಿ ಆಗ ಬೇಸಿಗೆ ಕಾಲ ಇತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ.